ಹೆಂಗ್ ನೋಡ್ಕೊಂತಿದ್ದಾರೆ ನಿಮ್ಮ ಮಗಳನ್ನ ಅವ್ರ ಗಂಡನ ಮನೇಲಿ? ಅಳಿಯ ಪಡೆಯೋಕ್ಕೆ ನಿಜ ಜೀವನದಲ್ಲೂ ಕೂಡ ಪ್ರತಿಯೊಬ್ಬರೂ ತುಂಬಾನೇ ಪುಣ್ಯ ಮಾಡಿರ್ಬೇಕು ಅಂತ. ಗಂಡನ್ ಸಪೋರ್ಟ್ ಒಂದ್ ಇದ್ರೆ ನೀವು ಜೀವನ್ ಪರ್ಯಂತ ಸುಖವಾಗಿರ್ಬೋದು. ವಿದ್ಯಾ ಅವ್ರ ಮಾವ ನೋಡೋ ತುಂಬಾ ಸ್ಟ್ರಿಕ್ಟ್ ಅನ್ಸುತ್ತೆ. ಅಂದ್ರೆ ನಿಮಗೆ ಭಯ ಇತ್ತಾ ಮುಂಚೆ ಮದ್ವೆ ಮಾಡ್ಕೊಳ್ಬೇಕಾದ್ರೆ? ಅಂದ್ರೆ ನಿಮ್ಮ ಮಗಳ ಹಿಂದೆ ಒಂದಷ್ಟು ಕುತಂತ್ರಗಳು ಷಡ್ಯಂತ್ರಗಳು ನಡೀತಾ ಇರುತ್ತೆ, ಇದನ್ನೆಲ್ಲ ನೋಡಿದಾಗ ಬೇಜಾರಾಗಲ್ವಾ? ಖಂಡಿತ ಬೇಜಾರಾಗುತ್ತೆ. ಅಯ್ಯೋ ಪಾಪ ಈ ಮಗು ಹಿಂಗೆ ಆಗ್ತಿದೆಯಲ್ಲ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಸದ್ಯಕ್ಕೆ ನಾನು ಒಂದು ಒಳ್ಳೆ ಪ್ರಶಾಂತವಾಗಿರುವಂತಹ ವಾತಾವರಣದಲ್ಲಿದ್ದೀನಿ. ಅಂದರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಸೀರಿಯಲ್ ಸೆಟ್ನಲ್ಲಿದ್ದೀನಿ. ಒಳ್ಳೆ ಬ್ಯೂಟಿಫುಲ್ ಆಗಿದೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಲ್ಲಿ. ಸೊ ವಿದ್ಯಾ ಅವರ ತಾಯಿ ನನ್ನ ಜೊತೆಗಿದ್ದಾರೆ, ರತ್ನಮ್ಮ ಅವರು. ಸೊ ಮಗಳ ಬಗ್ಗೆ ಹಾಗೆ ಹೇಗೆ ನಡೀತಾ ಇದೆ ಸಂಸಾರ, ಹೇಗೆ ನಡೀತಾ ಇದೆ ವಿದ್ಯಾ ಅವ್ರ ಜೀವನ ಎಲ್ಲ ಕೇಳ್ತಾ ಹೋಗೋಣ. ಈಗಾಗಲೇ ಸೀರಿಯಲ್ಲು ಸಿಕ್ಕಾಪಟ್ಟೆ ಟ್ವಿಸ್ಟ್ ತಗೋಬಿಟ್ಟಿದೆ ನಿನ್ನೆ ಮೊನ್ನೆಯಿಂದ. ಸೊ ಏನಾಗುತ್ತೆ ಮುಂದೆ, ಅಥವಾ ವಿದ್ಯಾಗೆ ಏನಾದರೂ ಹೇಳ್ತಾರೆ ಅಥವಾ ವಿದ್ಯಾನ ಸೇವ್ ಆಗೋ ಪರಿಸ್ಥಿತಿ ಬರುತ್ತಾ, ಅದನ್ನೆಲ್ಲ ಕೂಡ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹರಿಣಿ ಮ್ಯಾಮ್. ನಾನು ಆರಾಮ್, ನೀವು? ಸೂಪರ್ ಆಗಿದ್ದೀನಿ. ಮಗಳನ್ನ ಮದುವೆ ಮಾಡಿ ಹೆಂಗೋ ಕೈ ತೊಳ್ಕೊಟ್ಬಿಟ್ರಿ. ಕೈ ತೊಳಿಲಿಲ್ಲ, ಕನ್ಯಾದಾನ ಮಾಡ್ಕೊಟ್ವಿ. ಓಕೆ, ಕನ್ಯಾದಾನ ಮಾಡ್ಕೊಟ್ಟಿದ್ದೀರಾ. ಹೆಂಗೆ ನೋಡ್ಕೊತಿದ್ದಾರೆ ನಿಮ್ಮ ಮಗಳನ್ನ ಅವ್ರ ಗಂಡನ ಮನೇಲಿ? ಅವ್ರ ಯಜಮಾನ್ರು, ಅವ್ರ ಅತ್ತೆ ಮಾವ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅದರಲ್ಲೂ ಗಂಡ ಅಂತೂ ಒಂಥರ ಚಿನ್ನ ಥರ ನೋಡ್ಕೋತಾ ಇರೋದು. ಸೊ ನನ್ನ ಮಗಳು ತುಂಬ ಖುಷಿಯಾಗಿದ್ದಾಳೆ. ಮಗಳು ಏನಾದರೂ ಅಮ್ಮನ ಹತ್ರ ಕಷ್ಟ ಸುಖ ಹೇಳ್ಕೊಳ್ಳೋ ಅಂಥದ್ದು ಏನಾದರೂ ಇದೆಯಾ? ಅವಳು ಆ್ಯಕ್ಚುಲಿ ನನಗೆ ಫೋನ್ ಮಾಡೋದೇ ಭಾಳ ಕಮ್ಮಿ. ಇವಾಗೆಲ್ಲ ಅವ್ರ ಅತ್ತೆ ಫೋನ್ ಮಾಡಿ ಹೇಳ್ತಾರೆ, ಈ ಥರ ಏನೋ ಫಂಕ್ಷನ್ ಇದೆ ಮನೆಗೆ ಬನ್ನಿ ಅಂತ. ಸೊ ಅದಕ್ಕೆ ನಾನು ಸ್ವಲ್ಪ ಫೋನ್ ಮಾಡಿ ಜೋರು ಮಾಡ್ತಾ ಇರ್ತೀನಿ. ಯಾಕೆ ನೀನು ಹೇಳಲ್ವಾ, ಅಮ್ಮ ಬೇಡವಾ ನಿನಗೆ? ಅಮ್ಮ ನಿಮ್ಮ ಅತ್ತೆ ಹೇಳಿ ಗೊತ್ತಾಗಬೇಕಾ ನಿಮ್ಮ ಮನೇಲಿ ಫಂಕ್ಷನ್ ನಡೀತಿದ್ಯಾ ಅಂತಲ್ಲ. ಸೊ ಹಾಗೆ ಅಂದರೆ ಯಾವಾಗ ಒಂದು ಹೆಣ್ಣು ತಾಯಿ ತವರನ್ನ ಏನು ಹೇಳೋದು, ಮಿಸ್ ಮಾಡಲ್ಲ ಅಷ್ಟು, ಅಂದರೆ ಅವಳು ಅಷ್ಟು ಚೆನ್ನಾಗಿದ್ದಾಳೆ ಗಂಡನ ಮನೇಲಿ ಅಂತ ಅರ್ಥ. ಮಗಳು ಭಾಳ ಮದುವೆ ಮಾಡಿಕೊಟ್ಟಾದ್ಮೇಲೆ ತುಂಬ ಬದಲಾಗ್ಬಿಟ್ಟಿದ್ದಾರೆ. ಒಂದು ಕಡೆ ಅಡುಗೆ ಕಲಿತಿದ್ದಾರೆ, ಇಷ್ಟಪಟ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಗಂಡನ ಸಪೋರ್ಟ್ ಬೇರೆ ಮಗಳಿಗೆ. ಸೊ ಅಂದರೆ ನೀವು ಮನೇಲಿದ್ದಾಗ ಏನೂ ಹೇಳ್ಕೊಟ್ಟಿರ್ಲಿಲ್ವಾ ಅಡುಗೆ ಏನು? ಅಂದರೆ ಸಾಮಾನ್ಯವಾಗಿ ಇವಾಗ ಹೆಂಗಾಗುತ್ತೆ ಅಂದರೆ, ತಾಯಿಗೆ ಮಕ್ಕಳು ಓಕೆ ಓದ್ತಾ ಇದ್ದರೆ ಓದಿನ ಕಡೆ ಗಮನ ಇರಲಿ, ಅದೇ ಮಾಡ್ಕೊಂಡಿರಲಿ, ಹೇಗೂ ನಾ ಮನೇಲಿ ಇದ್ದೀನಲ್ಲ ನಾನೆಲ್ಲ ನೋಡ್ಕೋತೀನಿ ಸಂಭಾಳಿಸ್ತೀನಿ ಅಂತ. ಇನ್ನೊಂದು ಕಡೆ ನಮ್ಮ ಅತ್ತೆ ಬೈತಾ ಇದ್ರು, ಏನು ಹೇಳ್ಕೊಟ್ಟಿಲ್ಲ ಅಡುಗೆ ಅದು ಇದು ಅಂತ ಎಲ್ಲ. ಬಟ್ ಈಗ ಅಲ್ಲಿ ಹೋಗಿ ಎಲ್ಲ ಕಲ್ತ್ಕೊಂಡಿದ್ದಾಳೆ, ಎಲ್ಲರ ಹತ್ರ ಸೈ ಅನ್ಸ್ಕೊಂಡಿದ್ದಾಳೆ. ಅಂದರೆ ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಎಲ್ಲೇ ಹೋದ್ರೂ ಏನೇ ಇದ್ರೂ ಹೊಸತನವನ್ನು ಕಲ್ತ್ಕೋಬೇಕು, ಅಲ್ಲಿಗೆ ತನ್ನನ್ನು ತಾನು ಅಳವಡಿಸ್ಕೋಬೇಕು ಅಂತ. ಸೊ ಅದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕು? ಓಕೆ, ಮಗಳು ಒಂದು ಮದುವೆ ಆಗೋ ಟೈಮ್ನಲ್ಲಿ, ಮದುವೆ ಇಷ್ಟ ಇರಲ್ಲ ಮಗಳಿಗೆ, ಆ ಟೈಮ್ನಲ್ಲಿ ಪೊಲೀಸವ್ರಿಗೆ ಕಾಲ್ ಮಾಡಿ ಹೇಳ್ತಾಳೆ ಹಿಂಗೆ ಆಗ್ತಾ ಇದೆ ವಿಷಯ ಅಂತ. ಸೊ ಅದು ತುಂಬ ಟ್ವಿಸ್ಟನ್ನು ಪಡ್ಕೊಂಡಿದೆ. ಸೊ ಇವಾಗ ನಿಮ್ಮ ಮಗಳು ನಿಮ್ಮ ಮನೆಯಲ್ಲೇ ಇದ್ದಾಳ ಹೇಗೆ, ಅಥವಾ ಅಲ್ಲಿದ್ದಾಳ? ಅದನ್ನು ನಾನು ಹೇಳೋಕ್ಕಾಗಲ್ಲ. ಅದು ನಾವು ಟಿ ವಿ ನೋಡಿ ಗೊತ್ತು ಮಾಡ್ಕೋಬೇಕಾಗತ್ತೆ. ಹೇಳಿಬಿಟ್ರೆ ಆಮೇಲೆ ನೋಡೋದೇ ಇಲ್ಲ ಜನ. ಸೊ ನೋಡಿ ಏನನ್ಸುತ್ತೆ ಅಂತ ನೀವೇ ಹೇಳಿ, ಏನಾಗುತ್ತೆ. ಅಂದರೆ ನೀವು ಯಾವ ರೀತಿ ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಈ ವಿಷಯದಲ್ಲಿ? ನಿಮ್ಮ ಮನೆಗೆ ಬಂದಿದ್ದಾಳೆ ಇವಾಗ ಅಮ್ಮನ ಹತ್ರ ಹೇಳ್ಕೊಂಡಾಗ. ಅಂದರೆ ಹೆಂಗಾಗತ್ತೆ ಅಂದರೆ, ಪ್ರತಿಯೊಂದು ತಾಯಿಗೂ ಕೂಡ ಮಗಳು ಯಾವುದೇ ಕಷ್ಟದಲ್ಲಿ ಸಿಕ್ಕಾಕೋಬಾರ್ದು, ಗಂಡನ ಮನೇಲಿ ಗಂಡನ ಜೊತೆ ಚೆನ್ನಾಗಿರಬೇಕು ಅನ್ನೋದು ಅಷ್ಟೇ ಉದ್ದೇಶ ಆಗಿರುತ್ತೆ ಹೊರತು ಬೇರೆ ಇನ್ಯಾವ ಒಂದು ಕೆಟ್ಟತನ ಇರೋದಿಲ್ಲ ಅವಳ ಮನಸ್ಸಲ್ಲಿ. ಸೊ ನಾನು ಅದನ್ನೇ ಅವಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಅಂದರೆ ಮಗಳು ಇನ್ನೂ ಚಿಕ್ಕವಳು, ಇಷ್ಟು ಬೇಗ ನೀವು ಮದುವೆ ಮಾಡಿದ್ರಿ, ಯಾಕಂದರೆ ಡಾಕ್ಟ್ರ್ ಓದಬೇಕು ಅಂತ ಕನ್ಸ್ಕೊಂಡಿರ್ತಾರೆ. ಹಾಗೆ ಅಳಿಯ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಅಳಿಯನ ಬಗ್ಗೆ ಏನು ಹೇಳ್ತೀರಾ? ಅಂಥ ಅಳಿಯ ಪಡೆಯೋಕ್ಕೆ ಐ ಥಿಂಕ್ ನಿಜ ಜೀವನದಲ್ಲೂ ಕೂಡ ಪ್ರತಿಯೊಬ್ಬರೂ ತುಂಬಾ ಪುಣ್ಯ ಮಾಡಿರಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಒಂದು ಸಂಪಾದನೆಗೆ ಒಂದು ದಾರಿಯನ್ನು ತೋರಿಸ್ಕೊಟ್ಟಂತಹ ವ್ಯಕ್ತಿ, ಮಗಳಿಗೆ ಓದೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವಂತಹ ಅಳಿಯ, ಒಂದು ಕಡೆ ಮಗನ ಥರನೇ ನಮ್ಮನ್ನು ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಪ್ರೀತಿ, ಗೌರವ, ವಿಶ್ವಾಸ ಎಲ್ಲ ಇದೆ. ಸೊ ಹಾಗಾಗಿ ಬಹಳ ಹೆಮ್ಮೆ ಅನ್ಸುತ್ತೆ. ಓಕೆ, ಅಂದರೆ ನಿಜ ಜೀವನದಲ್ಲೂ ಕೂಡ ಸಿಂಕ್ ಆಗುವಂತಹ ಅಳಿಯ ಅಲ್ವಾ? ಒಂದು ಕಡೆ ಇದು ಎಷ್ಟೋ ಕುಟುಂಬದಲ್ಲೂ ಕೂಡ ನಡೀತಾ ಇರುತ್ತೆ. ಈ ಕಡೆ ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ಅಥವಾ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಹೆಂಡತಿಗೆ ಸಪೋರ್ಟ್ ಮಾಡೋದಾಗಿರಬಹುದು, ಮತ್ತೊಂದು ಏನೋ ಒಂದು ಹೆಂಡತಿ ಪರವಾಗಿ ನಿಲ್ಲೋದಾಗಿರ್ಬೋದು. ಎಷ್ಟು ಮುಖ್ಯ ಆಗುತ್ತೆ ಹೆಣ್ಮಕ್ಳಿಗೆ? ಆ್ಯಕ್ಚುಲಿ ಅದು ಬಹಳ ಮುಖ್ಯ. ಯಾಕಂದರೆ ಯಾರ ಒಂದು ಸಪೋರ್ಟ್ ಇಲ್ಲ ಅಂದ್ರೂ ಕೂಡ ಗಂಡನ ಸಪೋರ್ಟ್ ಒಂದು ಇದ್ದರೆ ನೀವು ಜೀವನ ಪರ್ಯಂತ ಸುಖವಾಗಿರ್ಬೋದು. ಯಾಕಂದರೆ ಆ ವ್ಯಕ್ತಿ ಪ್ರೋತ್ಸಾಹ ಇದೆಯಲ್ಲ, ಪ್ರೀತಿ, ಪ್ರೋತ್ಸಾಹ ಅದೆಲ್ಲ ಏನಿದೆಯೋ ಅದು ತುಂಬಾ ಮುಖ್ಯ.
ಯಾರೆಷ್ಟೇ ಪ್ರೀತಿ ಕೊಟ್ಟು ಗಂಡನ ಪ್ರೀತಿ ಇಲ್ಲ ಅಂದರೆ ಅಲ್ಲಿದ್ದು ಪ್ರಯೋಜನ ಇಲ್ಲ. ಬಟ್ ಆನ್ ದಿ ಅದರ್ ಸೈಡ್ ಗಂಡನನ್ನ ಪ್ರೀತಿಯನ್ನು ಪಡ್ಕೊಂಡ್ಬಿಟ್ರೆ ಇಡೀ ಜಗತ್ತನ್ನೇ ಗೆಲ್ಬೋದು. ನಿಮ್ಮ ಮಗಳು ಇಲ್ಲಿ ತನಕ ಮದುವೆ ಆಗಿರೋ ಇಲ್ಲಿ ತನಕ ಏನು ಕಷ್ಟ ಹೇಳ್ಕೊಂಡಿಲ್ವಾ ಮನೆ ಅತ್ತೆ ಮನೆದು? ಇಲ್ಲ ಪಾಪ, ಅವಳು ಏನೂ ಹೇಳ್ಕೊಂಡಿಲ್ಲ. ಅವಳು ಫೋನ್ ಮಾಡಿದಾಗಲೆಲ್ಲನೂ ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ, ಹಾಗೆ ಎಲ್ಲದನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಹೌದು. ಓಕೆ, ಮಾವ ಅವ್ರ ವಿದ್ಯಾ ಅವ್ರ ಮಾವ ನೋಡೋ ತುಂಬಾ ಸ್ಟ್ರಿಕ್ಟ್ ಅನ್ಸುತ್ತೆ. ಅಂದ್ರೆ ನಿಮಗೆ ಭಯ ಇತ್ತಾ ಮುಂಚೆ ಮದ್ವೆ ಮಾಡ್ಕೊಡ್ಬೇಕಾದ್ರೆ? ಅಂದರೆ ಈಗ ಒಂದು ಊರಿನ ಹಿರಿಯರು ಅಂದರೆ ಆ ಗೌರವ ಏನಿದೆಯೋ ಅದು ಇದ್ದೇ ಇರುತ್ತೆ. ಈಗ ಅವರೇ ನಮ್ಮ ಬೀಗರಾದರು ಅಂದಾಗ ಆ ಗೌರವ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ಥರ ಒಂದು ಗೌರವ ಇರುತ್ತೆ ಅಷ್ಟೇ. ಅಂದರೆ ನನ್ನ ಮಗಳು ಅಲ್ಲಿ ಹೋಗಿದ್ದಾಳೆ, ಸೊ ಚೆನ್ನಾಗಿ ನೋಡಿಕೊಂಡ್ರೆ ಅದಕ್ಕಿಂತ ಇನ್ನೇನು ಬೇಕು ಅನ್ನೋವಂಥ ಒಂದು ವಿಶ್ವಾಸ ಇರುತ್ತೆ ಅಷ್ಟೇ. ಅಂದ್ರೆ ನಿಮ್ಮ ಮಗಳ ಹಿಂದೆ ಒಂದಷ್ಟು ಕುತಂತ್ರಗಳು ಷಡ್ಯಂತ್ರಗಳು ನಡೀತಾ ಇರುತ್ತೆ, ಇದನ್ನೆಲ್ಲ ನೋಡಿದಾಗ ಬೇಜಾರಾಗಲ್ವಾ? ಅದೇ, ನಾನು ಈ ಕಡೆ ಕೂತ್ಕೊಂಡು ನೋಡಿದಾಗ ಹೌದು ಖಂಡಿತ ಬೇಜಾರಾಗುತ್ತೆ. ಅಯ್ಯೋ ಪಾಪ ಈ ಮಗು ಹಿಂಗೆ ಆಗ್ತಿದೆಯಲ್ಲ ಅಂತ. ಬಟ್ ಅದು ರತ್ನ ಕ್ಯಾರೆಕ್ಟರ್ ಆಗಿ ಗೊತ್ತಿಲ್ಲ ಹೀಗೆಲ್ಲ ಆಗ್ತಿದೆ ಅಂತ. ಮಗಳು ಯಾವತ್ತೂ ಹೇಳ್ಕೊಂಡು ಇಲ್ಲ. ಸೊ ಹಾಗಾಗಿ ಏನು ವ್ಯತ್ಯಾಸ ಗೊತ್ತಾಗಿಲ್ಲ. ಓಕೆ, ಒಂದಷ್ಟು ಟ್ವಿಸ್ಟ್ ಎಲ್ಲ ಸಿಗ್ತಾ ಇದೆ. ಅಂದ್ರೆ ಮುಂದೆ ಯಾವ ರೀತಿ ಸಾಗಬಹುದು ಸೀರಿಯಲ್ ನೋಡಬೇಕು. ಅದನ್ನು ಹೇಳಿದ್ರೆ ಮಜಾ ಇರಲ್ಲ. ಸೊ ನೀವೇ ನೋಡಿ. ಇದೇ ರೀತಿ ನಮ್ಮ ಮುದ್ದು ಸೊಸೆ ತಂಡಕ್ಕೆ, ಧಾರಾವಾಹಿಗೆ ಪ್ರೋತ್ಸಾಹ, ಪ್ರೀತಿ ಎಲ್ಲ ನೀಡ್ತಾ ಇರಿ. ಓಕೆ, ಇನ್ನು ಎರಡನೇ ಮಗಳು ಬೇರೆ ಇದ್ದಾಳೆ, ಅವಳ ಮದುವೆ ಎಲ್ಲ ಯಾವಾಗ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಪಾಪ ಅದಿನ್ನೂ ಎಲ್ಲೋ ಯಾವುದೋ ಕಾಲದಲ್ಲಿದೆ. ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮಗು ಓದ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟಿದ್ದೀವಿ. ಅಂದ್ರೆ ಅಕ್ಕನ ಬೇಗ ಮದುವೆ ಮಾಡಿದೀನಿ ನನ್ನೂ ಮಾಡಿ ಅಂತ ಏನು ಕೇಳಲ್ವಾ? ಇಲ್ಲಪ್ಪ, ನೋ ನೋ ನೋ. ಎಸ್. ಓಕೆ ಮ್ಯಾಮ್, ಇವಾಗ ನಿಮ್ಮ ವಿಚಾರವನ್ನ ಮಾತಾಡ್ತಾ ಹೋಗೋಣ. ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಲೈಫು? ಆರಾಮ್, ಆಲ್ ವೆಲ್, ಆಲ್ ಫೈನ್. ಓಕೆ ಮ್ಯಾಮ್, ಸಿನಿಮಾದಲ್ಲಿ ಮತ್ತೆ ಯಾವುದಾದ್ರೂ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಹೇಗೆ? ಈಗ ದಿ ಟಾಸ್ಕ್ ಅಂತ ಒಂದು ರೆಡಿ ಆಗಿದೆ. ಆಮೇಲೆ ವಿಕಲ್ಪ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಮ್ಯಾಂಗೋ ಪಚ್ಚಾದಲ್ಲಿ ಮಾಡ್ತಾ ಇದ್ದೀನಿ. ಹೀಗೆ ನಡೀತಾ ಇದೆ. ಮ್ಯಾಮ್, ನೀವು ಹರಿಣಿಯಾಗಿ ಈ ಒಂದು ಸಿಚುವೇಶನ್ನಲ್ಲಿ ನೀವಿದ್ರೆ ಯಾವ ರೀತಿ ಲೀಡ್ ಮಾಡ್ತಾ ಇದ್ರಿ ನೀವು? ಯಾವ ಸಿಚುವೇಶನ್? ವಿದ್ಯಾ ಸಿಚುವೇಶನ್ ಅಲ್ಲಿ ಆಗಿರ್ಬೋದು, ವಿದ್ಯಾ ತಾಯಿ ಅವರ ಸಿಚುವೇಶನ್ ಅಲ್ಲಿ ಆಗಿರಬಹುದು. ಫಸ್ಟ್ ಆಫ್ ಆಲ್ ಹರಿಣಿಯಾಗಿ ನಾನು ಈ ಡಿಸಿಷನ್ನೇ ತಗೋತಾ ಇರಲಿಲ್ಲ. ಬಿಕಾಸ್ ಮದುವೆ ಅನ್ನೋದು ಅವರವರ ಇಷ್ಟಕ್ಕೆ ಅನುಸಾರವಾಗಿ ಮಾಡುವಂಥದ್ದು. ಸೊ ಇಷ್ಟನೇ ಇಲ್ಲ ಅಂದಾಗ ನಮ್ಮ ಬಲವಂತಕ್ಕೆ ಯಾವುದನ್ನು ಮಾಡಬಾರ್ದು. ಸೊ ಐ ಥಿಂಕ್ ಆ್ಯಸ್ ಅ ಪೇರೆಂಟ್ ನಾನು ಖಂಡಿತವಾಗಿಯೂ ಅಂದರೆ ಇಷ್ಟು ಬೇಗ ಮದುವೆ ಅಂತೂ ಮಾಡ್ತಾ ಇರಲಿಲ್ಲ. ಮ್ಯಾಮ್, ಇತ್ತೀಚಿನ ಒಂದಷ್ಟು ಪ್ರೀತಿ ಪ್ರೇಮ ಇದನ್ನೆಲ್ಲ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಅಂದರೆ ಯೂತ್ಸ್ಗೆ ಏನಾದರೂ? ಅಯ್ಯೋ ಅದೆಲ್ಲ ನಾನು ಅಷ್ಟೆಲ್ಲ ಹೇಳೋಷ್ಟು ಇಲ್ಲ. ಜಸ್ಟ್ ಬಿ ಟ್ರೂತ್ಫುಲ್, ಬಿ ಆನೆಸ್ಟ್ ಅಷ್ಟೇ. ಮ್ಯಾಮ್, ಮತ್ತೆ ಏನಾದರೂ ವಿಶೇಷ ಸಮಾಚಾರ ಏನಾದರೂ ಇದ್ರೆ ನಿಮ್ಮ ಕಡೆಯಿಂದ? ವಿಶೇಷ ಸಮಾಚಾರ ಏನೂ ಇಲ್ಲ. ಇದೇ ರೀತಿ ನಮ್ಮ ಕನ್ನಡ ಧಾರಾವಾಹಿಗಳನ್ನು, ಸಿನಿಮಾಗಳನ್ನು ನೋಡ್ತಾ ಇರಿ. ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರಿ. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ತುಂಬಾ ಮುಖ್ಯ. ಅಷ್ಟೇ ಕೇಳ್ಕೊಳ್ಳೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದು ವಿದ್ಯಾ ತಾಯಿ ರತ್ನಮ್ಮ ಅಂದರೆ ಹರಿಣಿ ಮ್ಯಾಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.